ಆತ್ಮೀಯ ವಿದ್ಯಾರ್ಥಿಗಳೇ, ಮೂರನೆಯ ಅಧ್ಯಾಯ ಇತಿಹಾಸ ವಿಭಾಗದಲ್ಲಿ ಸೆಕೆಂಡ್ ಸೆಮ್ ಸಿ ತರಗತಿಗೆ ಮೂರನೇ ಅಧ್ಯಾಯ ದಕ್ಷಿಣ ಭಾರತದ ಆರಂಭಿಕ ರಾಜ್ಯಗಳು ಅಥವಾ ದಕ್ಷಿಣ ಭಾರತದ ಆರಂಭಿಕ ಸಾಮ್ರಾಜ್ಯಗಳು. ಅದರಲ್ಲಿ ಪಲ್ಲವರು ಮತ್ತು ಚೋಳರು ಬರ್ತಾರೆ. ಸೊ ಅದರಲ್ಲಿ ಮೂರು ವಿಭಾಗಗಳಿದ್ದು, ಒಂದನೇ ಭಾಗ ಸಂಗಮ್ ಯುಗ, ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿ. ಸಂಗಮ್ ಎರಾ ಅಂತ ಹೇಳ್ತಾರೆ, ಅವ್ರ ಸಂಗಮ್ ಏಜ್ ಅಂತ ಹೇಳ್ತಾರೆ. So in that particular topic we have to study the literature, society and their culture. And the second part, the Pallavas, Pallavaru. So there we have to study Mahendravarma first, Narasimhavarma first, and then we have to study the Chola rulers like Rajaraja Chola, Rajendra Chola and the local self government of the Cholas. So ಎರಡನೇ ಭಾಗದಲ್ಲಿ ಪಲ್ಲವರು, ಮೊದಲನೇ ಮಹೇಂದ್ರವರ್ಮ, ಮೊದಲನೇ ನರಸಿಂಹವರ್ಮನ ಆಳ್ವಿಕೆ ನೋಡೋದು. ಆನಂತರ ಚೋಳ ಮನೆತನದಲ್ಲಿ ರಾಜರಾಜ ಚೋಳ, ರಾಜೇಂದ್ರ ಚೋಳ ಮತ್ತು ಚೋಳರ ಸ್ಥಾನಿಕ ಆಡಳಿತದ ಬಗ್ಗೆ. ಮೂರನೇ ಭಾಗದಲ್ಲಿ ಧರ್ಮ, ಸಾಹಿತ್ಯ, ದ್ರಾವಿಡ ವಾಸ್ತುಶಿಲ್ಪದ ಲಕ್ಷಣಗಳು, ಪಲ್ಲವ ಹಾಗೂ ಚೋಳರ ಬೆಳವಣಿಗೆ. ಸೊ ಮೂರನೇ ಭಾಗದಲ್ಲಿ ಇದನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ರಿಲಿಜನ್, ಲಿಟ್ರೇಚರ್ ಆ್ಯಂಡ್ ದಿ ಡೆವಲಪ್ಮೆಂಟ್ ಆಫ್ ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ದಿ ಪ್ರೋಗ್ರೆಸ್ ಆಫ್ ಪಲ್ಲವ ಆ್ಯಂಡ್ ಚೋಳಾಸ್. ಸೊ ಇದು ಮೂರನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ವಿಚಾರ. ಸೊ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ರಾಷ್ಟ್ರಕೂಟರವರೆಗಿನ ಒಂದು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ನೀಡಿದಂಥ ಕೊಡುಗೆಗಳನ್ನು ನಾನು ತರಗತಿಯಲ್ಲಿ ತೆಗೆದುಕೊಂಡಿದ್ದೇನೆ ಮತ್ತು ಹಲವಾರು ವಿಡಿಯೋಗಳನ್ನು ಕೂಡ ಕಳಿಸಿದ್ದೇನೆ. ಆ ವಿಡಿಯೋಗಳನ್ನು ತಾವು ಗಮನಿಸಿರಿ. ಸೊ ಆನಂತರದ ಮೂರನೇ ಅಧ್ಯಾಯದ ಒಂದನೇ ಭಾಗ ಸಂಗಮ್ ಯುಗ, ಸಂಗಮ್ ಏಜ್. ಸಂಗಮ್ ಎಂಬುದು ಈಗಿನ ಮದುರೈನಲ್ಲಿ ಸ್ಥಾಪನೆಯಾಗಿದ್ದ ತಮಿಳು ಸಾಹಿತಿಗಳ ಕೂಟ. ಸಂಗಮ್ ಎಂಬುದು ಈಗಿನ ಮದುರೈನಲ್ಲಿ ಸ್ಥಾಪನೆಯಾಗಿದ್ದ ತಮಿಳು ಸಾಹಿತಿಗಳ ಒಂದು ಕೂಟವಾಗಿದೆ. ಹಾಗೂ ಇದನ್ನು ಒಂದು ದಾರ್ಶನಿಕರ ಸಂಸ್ಥೆ ಎಂದು ಕೂಡ ಕರೆಯಬಹುದು. ಅಂದರೆ ತಮಿಳು ಸಾಹಿತ್ಯ ಸೃಷ್ಟಿಸಿದ ಕವಿಗಳ ಒಕ್ಕೂಟ. ಇದನ್ನು ತಮಿಳು ಸಾಹಿತ್ಯ ಸೃಷ್ಟಿ ಮಾಡಿದ ಒಂದು ಕವಿಗಳ ಒಕ್ಕೂಟ ಎಂದು ಕೂಡ ಕರೆಯಬಹುದಾಗಿದೆ. ಇನ್ನೂ ಅನೇಕ ರೀತಿಯಲ್ಲಿ ಇದನ್ನು ಕರೆಯಲಾಗಿದ್ದು ತಮಿಳು ವಿದ್ವಜರ ಕೂಟ ಎಂದು ಕೂಡ ಇದನ್ನು ಕರೆಯಲಾಗ್ತಾ ಇದೆ. ಇದು ತಮಿಳು ಸಾಹಿತ್ಯ ಅಕಾಡೆಮಿ ಅಂತಿದ್ದು, ಸಂಗಮ್ ಅನ್ನು ಪಾಂಡ್ಯರು, ಚೇರರು ಮತ್ತು ಚೋಳರು ಪೋಷಿಸಿ ಬೆಳೆಸಿದರು. ಅಂದರೆ ಇದು ತಮಿಳು ಸಾಹಿತ್ಯ ಅಕಾಡೆಮಿಯಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಸಂಗಮ್ ಎನ್ನುವುದನ್ನು ಬೆಳೆಸಿದವರು ಯಾರಪ್ಪ ಅಂತಂದರೆ ಆ ಭಾಗವನ್ನು ಆಳ್ವಿಕೆ ಮಾಡಿದ ಪ್ರಮುಖ ರಾಜಮನೆತನಗಳು, ಇಂಪಾರ್ಟೆಂಟ್ ರಾಯಲ್ ಹೌಸಸ್ ಆಫ್ ದ್ಯಾಟ್ ರೀಸನ್, ನೇಮ್ಲಿ ಪಾಂಡ್ಯಾಸ್, ಚೇರ ರೂಲರ್ಸ್ ಆ್ಯಂಡ್ ದಿ ಚೋಳ ರೂಲರ್ಸ್. ತಮಿಳು ಸಾಹಿತ್ಯ ರಚನೆಯ ಪ್ರಾರಂಭ ಕಾಲವೇ ಸಂಗಮ್ ಯುಗ ಎಂದು ಹೇಳಬಹುದು. ತಮಿಳು ಸಾಹಿತ್ಯ ರಚನೆಯ ಪ್ರಾರಂಭದ ಕಾಲವೇ ಸಂಗಮ್ ಯುಗ ಎಂದು ಕರೆಯಬಹುದು. ಅದು ಸುಮಾರು 197 ಪಾಂಡ್ಯ ದೊರೆಗಳಿಂದ ಪೋಷಿಸಲ್ಪಟ್ಟಿದೆ. ಸೊ ಇಟ್ ವಾಸ್ ಪೆಟ್ರೋನೈಸ್ಡ್ ಬೈ 197 ಪಾಂಡ್ಯನ್ ರೂಲರ್ಸ್. 197 ಪಾಂಡ್ಯ ದೊರೆಗಳಿಂದ ಪೋಷಿಸಲ್ಪಟ್ಟಿದೆ ಎಂದು ಹೇಳಲಾಗಿದೆ. ಒಟ್ಟು 3 ಸಂಗಮ್ಗಳು ಪ್ರಾಚೀನ ಭಾರತದ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದವು. 3 ಸಂಗಮ್ಗಳು ಪ್ರಾಚೀನ ಭಾರತದ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಬಗ್ಗೆ ನಮಗೆ ದಾಖಲೆಗಳು ಪ್ರಾಪ್ತವಾಗುತ್ತವೆ. ನೆಕ್ಸ್ಟ್ ಇದು ಪೀಠಿಕೆ. ಆದರೆ ನೆಕ್ಸ್ಟ್ ಸಂಗಮ ಕಾಲ, ಸಂಗಮ ಯುಗದ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಅಲ್ಲಿ ಏಕಾಭಿಪ್ರಾಯಗಳು ಕಂಡುಬರುವುದಿಲ್ಲ. ಅದು ಕ್ರಿಸ್ತಶಕ ಪೂರ್ವ 6ನೇ ಶತಮಾನದಿಂದ ಹಿಡಿದು ಕ್ರಿಸ್ತಶಕ 5ನೇ ಶತಮಾನದ ನಡುವೆ 1000 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತೆಂದು ಶ್ರೀನಿವಾಸ್ ಅಯ್ಯಂಗಾರ್ ಎಂಬ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಈ ಸಂಗಮ್ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ದೆರ್ ವಾಸ್ ಎ ಕಾಂಟ್ರವರ್ಸಿ ಅಮಂಗ್ ದಿ ಸ್ಕಾಲರ್ಸ್ ರಿಗಾರ್ಡಿಂಗ್ ದಿ ಏಜ್ ಆಫ್ ಸಂಗಮ್. ದೆರ್ ವಾಸ್ ಎ ಕಾಂಟ್ರವರ್ಸಿ. ಸೊ ಅಕಾರ್ಡಿಂಗ್ ಟು ದಿ ಸ್ಕಾಲರ್ಸ್ that started BC 6th century to 5th century, in between 1000 years. They existed nearly about 1000 years. 1000 ವರ್ಷಗಳ ಕಾಲ ಅವರು ಅಸ್ತಿತ್ವದಲ್ಲಿದ್ದರು ಎಂಬ ಅಂಶವನ್ನು ದಿ ಗ್ರೇಟ್ ಸ್ಕಾಲರ್, ಹಿಸ್ಟ್ರಿ ಸ್ಕಾಲರ್ ಶ್ರೀನಿವಾಸ್ ಅಯ್ಯಂಗಾರ್ he opined that. ಸೊ ಮಧುರೈ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ
ಎನ್ ಸುಬ್ರಹ್ಮಣ್ಯ ಇವರು ಅಭಿಪ್ರಾಯ ಸೂಚಿಸುವಂತೆ ಅಕಾರ್ಡಿಂಗ್ ಟು ದಿ ಮಧುರೈ ಯೂನಿವರ್ಸಿಟಿ ಪ್ರೊಫೆಸರ್ ಎನ್ ಸುಬ್ರಹ್ಮಣ್ಯ ಈ ಒಪಿನಿಯನ್ಸ್ ದ್ಯಾಟ್ ಆತನ ಒಂದು ಹೇಳಿಕೆಯಂತೆ ಕ್ರಿಸ್ತಶಕ ಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದ ನಡುವಿನ ಕಾಲವು ಸಂಗಮ್ ಯುಗ ಎಂದು ಅವರು ನಿರ್ಣಯಿಸಿದ್ದಾರೆ. ಅದೇ ರೀತಿ ಪ್ರೊಫೆಸರ್ ಕೆ ಎ ನೀಲಕಂಠ ಶಾಸ್ತ್ರಿ, ಪ್ರೊಫೆಸರ್ ಸತ್ಯನಾಥ್ ಅಯ್ಯರ್ ಇವರು ಕ್ರಿಸ್ತಶಕ ಆರಂಭದ 3 ಶತಮಾನಗಳು ಸಂಗಮ್ ಯುಗವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಒಬ್ಬ ಅನಾಮಿಕನ ಹೆಸರಿನಲ್ಲಿ ರಚಿತವಾದ ಕೃತಿ, ಸೊ ದಿ ಆಥರ್ ವಾಸ್ ಅನ್ನೋನ್, ಅನಾಮಿಕನಿಂದ ರಚಿತವಾದಂಥ ಕೃತಿ ತಮಗೆಲ್ಲ ಗೊತ್ತಿರ್ಬೋದು. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಎಂಬ ಒಂದು ಕೃತಿಯಲ್ಲಿ ಸಂಗಮ್ ಯುಗ ಕುರಿತು ಉಲ್ಲೇಖ ಇರುವುದರಿಂದ ಇವರ ಕಾಲ ಕ್ರಿಸ್ತಶಕದ ಆರಂಭದ 2 ಶತಮಾನಗಳೆಂದು ನಿರ್ಧರಿಸಲಾಗಿದೆ. ಆದ ಕಾರಣ ಕ್ರಿಸ್ತಶಕ 100ರಿಂದ 280 ಕ್ರಿಸ್ತಶಕ ಸಂಗಮ್ ಯುಗದ ಕಾಲವಾಗಿತ್ತು ಎಂದು ಸರ್ವೇ ಸಾಮಾನ್ಯವಾಗಿ ನಂಬಲಾಗಿದೆ. ಸೊ ಟೋಟಲಿ there are differences of opinion among the scholars regarding the date of Sangam age. There are differences of opinion among the scholars like Srinivasa Iyengar, N. Subramanya and others, K. Neelakanta Shastri, Professor Satyanath Iyer. So they all holds the different opinion. So anyhow, the ancient work, the unknown author written, Periplus of the Erythraean Sea, that shows that the age of Sangama exactly was that from AD 100 to 280, which was accepted by all. ಇದು ಸರ್ವೇ ಸಾಮಾನ್ಯವಾಗಿತ್ತು, ಇದನ್ನು ಎಲ್ಲರೂ ಒಪ್ಪಿದ್ದಾರೆ ಎಂದು ಹೇಳ್ಬೋದು. ಸೊ ಆ ಪ್ರಕಾರ ಈಗಾಗಲೇ ನಾನು ಹೇಳಿದಂತೆ 3 ಸಂಗಮ್ಗಳು ಅಸ್ತಿತ್ವದಲ್ಲಿದ್ದವು ಎಂಬ ವಿಚಾರವನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಸೊ ಆ 3 ಸಂಗಮ್ಗಳು ಏನು ಎಂಬುದರ ಬಗ್ಗೆ ನೋಡುವುದಾದರೆ, ಪ್ರಥಮ ಸಂಗಮ್ ಹಳೆ ಮದುರೈ ಅಥವಾ ತಿನ್ಮದುರೈನಲ್ಲಿ ಇದು ಸ್ಥಾಪಿತವಾಗಿತ್ತು. ಪ್ರಥಮ ಸಂಗಮ್ ಇದು ಹಳೆ ಮದುರೈ ಅಥವಾ ತಿನ್ಮದುರೈ ಅಲ್ಲಿ ಸ್ಥಾಪನೆಯಾಗಿದ್ದು, ಇದು 600 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದು ಇಟ್ ವಾಸ್ ಎಕ್ಸಿಸ್ಟೆಡ್ ಫಾರ್ 600 years ಆ್ಯಂಡ್ ಇಟ್ ವಾಸ್ ಪೆಟ್ರೋನೈಸ್ಡ್ ಬೈ 89 ಪಾಂಡ್ಯ ರೂಲರ್ಸ್. ಇದು 89 ಪಾಂಡ್ಯ ದೊರೆಗಳಿಂದ ಪೋಷಿಸಲ್ಪಟ್ಟಿತು. ಇದರಲ್ಲಿ 4498ರಿಂದ 5407ರಷ್ಟು ವಿದ್ವಾಂಸರಿದ್ದು. ಸೊ ದೇರ್ ಆರ್ ಸ್ಕಾಲರ್ಸ್ ಲೈಕ್ the number of scholars that is 4498 to 5407 ಇಷ್ಟು ವಿದ್ವಾಂಸರಿದ್ದು, ಅಗಸ್ತ್ಯ ಈ ಎಲ್ಲ ವಿದ್ವಾಂಸರ ಅಧ್ಯಕ್ಷನಾಗಿದ್ದ. ಅಗಸ್ತ್ಯ ಎಂಬಾತ ಈ ಎಲ್ಲರ ವಿದ್ವಾಂಸರ ಅಧ್ಯಕ್ಷನಾಗಿದ್ದಾನೆಂದು ತಿಳಿದು ಬರ್ತಾ ಇದೆ. ಅಗಸ್ತ್ಯ ಹೂ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಫಸ್ಟ್ ಸಂಗಮ್. ತಿನ್ಮದುರೈ ಸಮುದ್ರದಲ್ಲಿ ಮುಳುಗಡೆಗೊಂಡಿತು. ಇದು ಸಮುದ್ರದಲ್ಲಿ ಮುಳುಗಡೆಗೊಂಡಿತು. ಆ ಕಾಲದಲ್ಲಿ ಅಗತ್ತಿಯಂ, ಪರಿಪಾಡಲ್ ಎಂಬ ಕೃತಿಗಳು ರಚನೆಯಾದವು. ಸೊ ಮೊದಲನೆಯ ಸಂಗಮ್ ಅವಧಿಯಲ್ಲಿ ಅದರ ಅಧ್ಯಕ್ಷ ಅಗಸ್ತ್ಯ ಎಂಬಾತ ಸುಮಾರು 4498ರಿಂದ 5407ರಷ್ಟು ವಿದ್ವಾಂಸರಿದ್ದರು. ತಿನ್ಮದುರೈ ಸಮುದ್ರ ಅಂದರೆ ಇದು ಅಲ್ಲಿ ಸ್ಥಾಪನೆಯಾಗಿತ್ತು. ಸೊ ಇದು ಅಂತಿಮವಾಗಿ ಸಮುದ್ರದಲ್ಲಿ ಮುಳುಗಡೆಗೊಂಡಿತು. ಆ ಕಾಲದಲ್ಲಿ ರಚಿತವಾದಂಥ ಪ್ರಮುಖ ಸಾಹಿತ್ಯ ಅಂದರೆ ಆಗತ್ತಿಯಂ ಮತ್ತು ಪರಿಪಾಡಲ್ ಎಂಬ ಕೃತಿಗಳು ರಚನೆಯಾದವು ಎಂಬ ಅಂಶ ನಮಗೆ ದಾಖಲೆಗಳಿಂದ ತಿಳಿದು ಬರ್ತಾ ಇದೆ. ಆನಂತರ ದ್ವಿತೀಯ ಸಂಗಮ್ ಕಪಾಟಪುರಂನ ಅಲವೈನಲ್ಲಿ ಸ್ಥಾಪನೆಯಾಯಿತು. ದ್ವಿತೀಯ ಸಂಗಮ್ ಕಪಾಟಪುರಂನ ಅಲವೈ ಎಂಬಲ್ಲಿ ಸ್ಥಾಪನೆಯಾಯಿತು. ಇಟ್ ವಾಸ್ ಸ್ಟಾರ್ಟೆಡ್ ಅಟ್ ಅಲವೈ ವಿಚ್ ವಾಸ್ ವೆರಿ ನಿಯರ್ ಟು ಕಪಾಟಪುರಂ. ಅಗತ್ಯಂನ ಕರ್ತ ಅಗಸ್ತ್ಯ ಮುನಿ ಇದರ ಸಂಸ್ಥಾಪಕ. ಅಗತ್ಯಂ ಕೃತಿಯ ರಚನೆಕಾರರಾದಂಥ ಅಗಸ್ತ್ಯ ಮುನಿ ಈ ದ್ವಿತೀಯ ಸಂಗಮ್ ಕಾಲದ ಸಂಸ್ಥಾಪಕ ಅಧ್ಯಕ್ಷ. ಅನಂತರ ಅಗಸ್ತನ ಶಿಷ್ಯ ತೊಳ್ಕಾಪಿಯಂ ಇದರ ಅಧ್ಯಕ್ಷನಾಗಿದ್ದ, ದ್ವಿತೀಯ ಸಂಗಮ್ ಅಧ್ಯಕ್ಷನಾಗಿದ್ದ. ಸೆಕೆಂಡ್ ಸಂಗಮ್ ಪ್ರೆಸಿಡೆಂಟ್ ವಾಸ್ ತೊಳ್ಕಾಪಿಯರ್. ಇದು
ಇಟ್ ಕಂಟೈನ್ಸ್ 3700 ಪೋಯಟ್ಸ್. ಇದು 3700 ಕವಿಗಳನ್ನು ಪೋಷಣೆ ಮಾಡಿತು. ದ್ವಿತೀಯ ಸಂಗಮ್ ಯುಗ, ದ್ವಿತೀಯ ಸಂಗಮ್ ಅವಧಿ ಸುಮಾರು 3700 ಕವಿಗಳನ್ನು ಪೋಷಣೆ ಮಾಡಿತು. 59 ಪಾಂಡ್ಯ ರಾಜ್ಯರಿಂದ ಪೋಷಿಸಲ್ಪಟ್ಟಿತು. ಇಟ್ ವಾಸ್ ಪೆಟ್ರೋನೈಸ್ಡ್ ಬೈ 59 ಪಾಂಡ್ಯ ರೂಲರ್ಸ್. ಸೊ ಇಲ್ಲಿ ರಚಿತವಾದಂಥ ಪ್ರಮುಖವಾದಂಥ ಕೃತಿಗಳಂತಂದರೆ ತೋಳ್ಕಾಪ್ಪಿಯಂ, ಆಗತ್ತೀಯಂ, ಮಾಘಪುರಾಣ, ಭೂತಪುರಾಣ ಆ ಕಾಲದಲ್ಲಿ ರಚಿತವಾದವು. ಸೊ ದ್ವಿತೀಯ ಸಂಗಮ್ ಅವಧಿಯಲ್ಲಿ ರಚಿತವಾದಂಥ ಪ್ರಮುಖವಾದಂಥ ಕೃತಿಗಳಂತಂದರೆ ತೋಳ್ಕಾಪ್ಪಿಯಂ, ಆಗತ್ತೀಯಂ, ಮಾಘಪುರಾಣ, ಭೂತಪುರಾಣ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ವರ್ಕ್ಸ್ ವಿಚ್ ವೇರ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಸೆಕೆಂಡ್ ಸಂಗಮ. ತೋಳ್ಕಾಪ್ಪಿಯಂ ಸಂಗಮ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾದಂಥ ಒಂದು ವ್ಯಾಕರಣ ಗ್ರಂಥವಾಗಿದೆ. ತೋಳ್ಕಾಪ್ಪಿಯಂ ಇದು ದ್ವಿತೀಯ ಸಂಗಮ್ ಅವಧಿಯಲ್ಲಿ ರಚಿತವಾದ ಅತ್ಯಂತ ಪ್ರಾಚೀನವಾದ ಒಂದು ವ್ಯಾಕರಣ ಗ್ರಂಥ. ಸೊ ದಿಸ್ ವರ್ಕ್ ವಾಸ್ ಆನ್ ಗ್ರಾಮರ್ ವಿಚ್ ವಾಸ್ ವೆರಿ ಏನ್ಸಿಯಂಟ್ ಗ್ರಾಮರ್ ವರ್ಕ್, ತೋಳ್ಕಾಪ್ಪಿಯಂ. ಸೊ ಆನಂತರ ಈ ತೃತೀಯ ಸಂಗಮ್ ಇದು ಕ್ರಿಸ್ತಶಕ 100ರಿಂದ 180 ಇದರ ಅವಧಿ. ತೃತೀಯ ಸಂಗಮ್ ಇದರ ಅವಧಿ ಕ್ರಿಸ್ತಶಕ 100ರಿಂದ 180ರವರೆಗೆ. ಕಾಪಾಟಪುರಂನಿಂದ ಸಹ ಸಮುದ್ರದಲ್ಲಿ ಮುಳುಗಡೆ ಹೊಂದಿದ್ದರಿಂದ, ಅಂದರೆ ಕಾಪಾಟಪುರಂ ಸಹ ಸಮುದ್ರದಲ್ಲಿ ಮುಳುಗಡೆ ಹೊಂದಿದ್ದರಿಂದ ಮೂರನೇ ಸಂಗಮ್ ಇದು ವೈಘೈ ನದಿ ದಂಡೆಯಲ್ಲಿದ್ದ ಮಧುರೈನಲ್ಲಿ ಸ್ಥಾಪನೆಯಾಯಿತು. ಮಧುರೈ, ಇಟ್ ವಾಸ್ ಸ್ಟಾರ್ಟೆಡ್ ಆಟ್ ಮಧುರೈ. ಇದರ ಅಧ್ಯಕ್ಷ ನೆಕ್ಕಿನಾರ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಥರ್ಡ್ ಸಂಗಮ್ ವಾಸ್ ದ್ಯಾಟ್ ನೆಕ್ಕಿನಾರ್. ಆಗ ಮಡುತ್ತಿರುಮಾರನ್ ಪಾಂಡ್ಯ ರಾಜನಾಗಿದ್ದನು. ಇದು 1850 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದು, ಸೊ ಇಟ್ ವಾಸ್ ಎಕ್ಸಿಸ್ಟೆಡ್ ನಿಯರ್ಲಿ ಅಬೌಟ್ 1850 ಇಯರ್ಸ್. ಇಲ್ಲಿ 49 ಪಾಂಡ್ಯ ರಾಜರಿಂದ ಇದು ಪೋಷಿಸಲ್ಪಟ್ಟಿದೆ. ಇಟ್ ವಾಸ್ ಪೆಟ್ರೋನೈಸ್ಡ್ ಬೈ ದಿ 49 ಪಾಂಡ್ಯನ್ ರೂಲರ್ಸ್ ಎಂದು ತಿರುಕ್ಕುರಳ್ ಗ್ರಂಥದಿಂದ ತಿಳಿದು ಬರುತ್ತದೆ. ಆ ಅವಧಿಯ ತಿರುಕ್ಕುರಳ್ ಎಂಬ ಗ್ರಂಥದಿಂದ ಇದು ತಿಳಿದು ಬರುತ್ತದೆ. ಈ ಸಂಗಮ್ ಒಟ್ಟು 499 ಕೃತಿಗಳನ್ನು ಅನುಮೋದಿಸಿತು. ಸಂಗಮ್ ಒಟ್ಟು 499 ಕೃತಿಗಳನ್ನು ಅನುಮೋದಿಸಿತು. ಆ ಕಾಲದಲ್ಲಿ ರಚನೆಯಾದ ಗ್ರಂಥಗಳಲ್ಲಿ ಮುಖ್ಯವಾದವು ಅಂತಂದರೆ ಸಿಲಪ್ಪಾಧಿಕಾರಂ, ಮಣಿಮೇಖಲೈ, ಎಟ್ಟುತೊಗೈ, ಪತ್ತುಪಾಟ್ಟು, ಪಾರಿಪಾಡಲ್, ಪದಿನೇಲ್ ಕೀಲ್ಕಣಕ್ಕು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ವರ್ಕ್ಸ್ ಪ್ರೊಡ್ಯೂಸ್ಡ್ ಇನ್ ದಿ ಥರ್ಡ್ ಸಂಗಮ್. ಒಟ್ಟು 3 ಸಂಗಮ್ಗಳು ಅಸ್ತಿತ್ವದಲ್ಲಿದ್ದು ಎಂಬ ಒಂದು ವಿಚಾರವನ್ನು ನಾನು ತಿಳಿಸಿದ್ದೇನೆ. ಸೊ ಆ 3 ಸಂಗಮ್ಗಳ ಒಂದು ಕಾಲಾವಧಿ, ಆ 3 ಸಂಗಮ್ ಅವಧಿಯ ಅಧ್ಯಕ್ಷರು ಮತ್ತು ಆ ಕಾಲದಲ್ಲಿ ಯಾವ ಪ್ರದೇಶದಲ್ಲಿ ರಚಿತವಾದವು, ಯಾವ ರೀತಿ ನಾಶವಾದವು ಮತ್ತು ಅವರ ಕಾಲದಲ್ಲಿ ರಚಿತವಾದಂಥ ಸಾಹಿತ್ಯದ ಬಗ್ಗೆ ನಾವು ಇಲ್ಲಿವರೆಗೆ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಇದರ ಮುಂದುವರೆದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಥ್ಯಾಂಕ್ ಯು.